ಹಾಯ್ ಹೆಲೋ ನಮಸ್ಕಾರ ಅಸ್ಸಲಾಮು ಅಲೈಕುಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬರೀ ಫ್ರೆಂಡ್ಸ್, ಇವತ್ತಿನ ಹೊಸ ಬ್ಲಾಗ್ ಸ್ಟಾರ್ಟ್ ಮಾಡೋಮ. ನೋಡ್ರಿ, ನಾವು ರಂಜಾನ್ ಶಾಪಿಂಗ್ ಮಾಡೋಕ್ಕೋಸ್ಕರ ಇವಾಗ ನಾವು ಬಟ್ಟೆ ಶಾಪಿಗೆ ಬಂದಿದ್ದೀವಿ. ಯಾವ ಶಾಪ್ ಅಂದರೆ ನ್ಯೂ ವಿಮಲ್ ಕಿಡ್ಸ್ ಕ್ಯಾಂಪ್ ಅಂತ ಹೇಳ್ಬಿಟ್ಟು. ನೋಡ್ರಿ, ನಾವು ಯಾವಾಗಲೂ 3 ವರ್ಷದಿಂದ ಇದೇ ಶಾಪಲ್ಲಿ ಬಟ್ಟೆ ತೊಗೊಳ್ತಾ ಇರೋದು. ಇವಾಗ ಸದ್ಯಕ್ಕೆ ನಮ್ಮ ಮಗಳಿಗೆ ಅಷ್ಟೇ ಬಟ್ಟೆ ತೊಗೊತಾ ಇದ್ದೀವಿ ಫ್ರೆಂಡ್ಸ್. ನನಗಂತರೂ ಬಟ್ಟೆ ಇದಾವೆ ಫ್ರೆಂಡ್ಸ್, ಅದರಿಂದಾಗಿ ನಾನೇನು ತೊಗೊತಾ ಇಲ್ಲ. ಬಹಳ ದಿನದ ಮುಂಚೆ ನಾನು ತೊಗೊಂಡು ಇಟ್ಟಿದ್ದೀನಿ, ಅದಕ್ಕೋಸ್ಕರ ನಾನು ಇವಾಗ ಬಟ್ಟೆ ತೊಗೊತಾ ಇಲ್ಲ. ಇವ್ರ ಶಾಪ್ ಏನು ನೋಡ್ರಿ, ಶಾಪ್ ಓನರ್ ಇವರು. ಮತ್ತು ಫ್ರೆಂಡ್ಸ್ ನೋಡ್ರಿ, ಡ್ರೆಸ್ ಎಷ್ಟು ಮಸ್ತ್ ಆಗಿದಾವೆ ಫ್ರೆಂಡ್ಸ್. ನನಗಂತರೂ ಇದೇ ಶಾಪಲ್ಲಿನೇ ಸೆಟ್ ಆಗೋದು. ನಮ್ಮ ಮಗಳಿಗಿರಲಿ ನಮಗಿರಲಿ ಇದೇ ಶಾಪಲ್ಲಿ ನಾನು ಬಟ್ಟೆ ತೊಗೊಳೋದು ನೋಡ್ರಿ. ತುಂಬ ಚೆನ್ನಾಗಿರುತ್ತೆ ಮತ್ತು ರೇಟ್ ಕೂಡ ತುಂಬ ರೀಸ್ನೇಬಲ್ ಇರುತ್ತೆ ಫ್ರೆಂಡ್ಸ್. ರೇಟ್ ಎಷ್ಟೇ ಹೇಳಿ ಒಂದು ಸ್ವಲ್ಪ ನಮಗೆ ಅಡ್ಜಸ್ಟ್ ಆಗೋ ಥರ ಇರುತ್ತೆ ನೋಡಿರಿ. ಕಮ್ಮಿ ಮಾಡಿ ಕೊಡ್ತಾರೆ, ಒಂದೇ ರೇಟು ಫಿಕ್ಸ್ ಆ ಥರ ಏನಿರಲ್ಲ ಫ್ರೆಂಡ್ಸ್. ಬಟ್ಟೆ ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತೆ, ಹೊಸ ಡಿಸೈನ್ ಕೂಡ ಇರುತ್ತೆ ಫ್ರೆಂಡ್ಸ್. ಡ್ರೆಸ್ ತೊಗೊಂಡಿದ್ದೀವಿ, ಬಟ್ ಇವಾಗಲೇ ತೋರಿಸಂಗಿಲ್ಲ. ನಾವು ಹಬ್ಬದ ದಿನ ತೋರಿಸ್ತೀವಿ ರೀ. ಪ್ಯಾಕಿಂಗ್ ಕೂಡ ಆಯ್ತು ನೋಡ್ರಿ. कौन सा निमिषा? हाँ, देखिए कौन सा बनाओगे? क्या हो ड्रेस के हिसाब से ये नहीं है क्या? उखड़ते ही है ये डार्क ब्लू ನೋಡ್ರಿ. ನೋಡಕ್ಕೆ ವಿಡಿಯೋ ಮಾಡೋದು. ये 100 रुपये वहाँ फिक्स रेट बचाएंगे. फिक्स 100 रुपये, ये 200, वो 150. फिक्स रेट क्या भी ज़्यादा कम. इसमें फजाना फ्रंट के नहीं है नीचे दो जोड़ी, एक जोड़ी, एक ही दो जोड़ी रखो रे, एक जोड़ी बस. बस बस. हेलो. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇದು ಬೆಳಗ್ಗೆದು ವಿಡಿಯೋ, ಅದಕ್ಕೆ ನಾನು ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮತ್ತು ಹಬ್ಬದ ದಿನದ್ದು ನೋಡಿರಿ ಇದು ವಿಡಿಯೋ. ನೋಡಿರಿ, ಹೂವು ಮಾರಕ್ಕೆ ಬಂದಿದ್ದಾರೆ. ಮನೆ ಹತ್ರ ಹೂವು ತೊಗೊತಾ ಇದ್ದೆ. ಹೂವು ನೋಡಿರಿ ಎಷ್ಟು ರೇಟ್ ಆಗಿದ್ದಾವೆ. ನಾರ್ಮಲ್ ಟೈಮಲ್ಲಿ ಎಲ್ಲ 10 ರೂಪಾಯಿ ಮೊಳ, 20 ರೂಪಾಯಿ ಮೊಳ ಇರುತ್ತೆ. ಇವಾಗ ಹಬ್ಬದ ಟೈಮ್ ಅಲ್ವಾ, ಅದರಿಂದಾಗಿ 100 ರೂಪಾಯಿಗೆ 2 ಮೊಳ ಅಂತೀರಿ. ಹಿಂಗೆ ಹಬ್ಬದ ದಿನವೇ ಜಾಸ್ತಿ ರೇಟ್ ಆಗಿಬಿಡುತ್ತೆ. ಎಷ್ಟಿದ್ರೂ ತೊಗೊಳ್ಬೇಕಂತೇಳಿ ಕೆಲವೊಬ್ರು ಹಚ್ಕೊತಾರೆ, ಕೆಲವೊಬ್ರು ಹಚ್ಕೊಳಂಗಿಲ್ಲ ಹೂವು. ಅದರಿಂದಾಗಿ ನಾನು ಹಚ್ಕೊಳಂಗಿಲ್ಲ ಜಾಸ್ತಿ. ಬಹಳ ದಿನ ಆಗಿದೆ ಹೂವು ಹಚ್ಕೋಬೇಕು. ಮತ್ತು ನಾನು ಇವತ್ತು ಸ್ಯಾರಿ ಉಟ್ಕೊತಾ ಇದ್ದೀನಿ ರೀ. ಅದರಿಂದಾಗಿ ಸ್ಯಾರಿಯಲ್ಲಿ ಹೂವು ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಯಜಮಾನರು ನನಗೆ ಹೂವು ಕೊಡಿಸ್ತಾ ಇದ್ದಾರೆ ರೀ. ಅದಕ್ಕೋಸ್ಕರ ನಾನು ಇವಾಗ ಹೂವು ತೊಗೊತಾ ಇದ್ದೀನಿ. ನೋಡಿರಿ, ಹೂವು ಇಟ್ಕೊಂಡ್ರೇ ಹೆಣ್ಮಕ್ಳ ಕಳನೇ ಬೇರೆ ಇರುತ್ತೆ. ಸ್ಯಾರಿ ಉಟ್ಕೊಂಡಾಗ ನನ್ನ ಲುಕ್ ಹೇಗಿರುತ್ತೆ ಅಂತ ಆಮೇಲೆ ತೋರಿಸ್ತೀನಿ ನಿಮಗೆ. ನೋಡಿರಿ, ಇವಾಗ ರಂಜಾನ್ ಸ್ಪೆಷಲ್ ಫಸ್ಟ್ ಇದು ಶಿರುಕುರ್ಮಾ ಮಾಡ್ತಾ ಇದ್ದೆ ರೀ. ಫಸ್ಟ್ ಸ್ವೀಟೇ ಮಾಡ್ಕೊಂಡ್ಬಿಡ್ತೀವಿ ನಾವು, ಆಮೇಲೆ ಬಿರಿಯಾನಿ ಏನು ಮಾಡೋದು ಅದು ಮಾಡ್ಕೊತೀವಿ. ಇವಾಗ ನೋಡಿರಿ, ಇಲ್ಲಿ ಹಾಲು ಬಿಸಿ ಆಗ್ತಾಯಿದೆ. ಬಿಸಿ ಮಾಡೋಕೆ ಇಟ್ಟಿದ್ದೆ, ಚೆನ್ನಾಗಿ ಬಾಯ್ಲ್ ಆಗ್ತಾಯಿದೆ. ಮತ್ತು ಸಕ್ಕರೆ ಕೂಡ ಹಾಕಿದ್ದೀನಿ ರೀ ಇವಾಗೆ ಜಸ್ಟ್. ಮತ್ತು ಇಲ್ಲಿ ಶಾವಿಗೆ ಹುರಿದು ಇಟ್ಟಿದ್ದೀನಿ. ಶಾವಿಗೆ ಎಲ್ಲ ರೆಡಿ ಆಗಿದ ನಂತರ ನಾನು ನಿಮ್ಗೆ ತೋರಿಸ್ತೀನಿ. ಅಡುಗೆ ಎಲ್ಲ ರೆಡಿ ಆಗಿದ ನಂತರ ತೋರಿಸ್ತೀನಿ ಫ್ರೆಂಡ್ಸ್, ಯಾಕಂದರೆ ಟೈಮ್ ತುಂಬ ಕಮ್ಮಿ ಇದೆ, ಅದಕ್ಕೋಸ್ಕರ. ಓಕೆ, ನೋಡಿರಿ, ನಮ್ಮ ಹಬ್ಬದ ಊಟ ರೆಡಿ ಆಗಿದೆ. ಏನೆಲ್ಲ ಮಾಡಿದ್ದೀನಿ ಅಂದರೆ, ಇಲ್ಲಿ ನೋಡಿರಿ, ಶಿರುಕುರ್ಮಾ ಅಂತ ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆಯಲ್ಲ ಫ್ರೆಂಡ್ಸ್. ನೋಡಿರಿ, ಶಿರುಕುರ್ಮಾ ಕೂಡ ಮಾಡಿದೆ. ಈ ಕಡೆ ಬಿರಿಯಾನಿ, ಚಿಕನ್ ಬಿರಿಯಾನಿ ಕೂಡ ಮಾಡಿದ್ದೀನಿ ಫ್ರೆಂಡ್ಸ್. ಆವಾಗಲೇ ನಮ್ಮ ಮಕ್ಕಳ ಹಾಕೊಂಡು ಕೂಡ ಊಟ ಮಾಡಿದ್ದಾರೆ. ಮೇಲೆ ಸ್ವಲ್ಪ ಕೊತ್ತಂಬರಿ ಉದುರಿಸ್ಬಿಟ್ಟು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿರಿ. ಕಚುಂಬರ್ ಎಲ್ಲಿಗೆತ್ತಿ ಎಲ್ಲಿಗೆ ಆಗ್ಬಿಟ್ಟಿತ್ತು ಅದು. ನೋಡಿರಿ, ಕಚುಂಬರ್ ಕೂಡ ಮಾಡಿದ್ದೀನಿ. ಇಷ್ಟೇ ನೋಡಿರಿ ಫ್ರೆಂಡ್ಸ್ ಇವತ್ತಿನ ಸ್ಪೆಷಲ್ ಊಟ. ನೋಡಿರಿ, ಇಲ್ಲಿ ನಮ್ಮ ಮಗಳು ಕೂಡ ರೆಡಿ ಆದಳು. ನೋಡಿರಿ, ಮೆಹಂದಿ ನೋಡಿರಿ, ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ. ಅಷ್ಟೇ ಚೆನ್ನಾಗಿ ನಮ್ಮ ಮಗಳು ಕೂಡ ಕಾಣ್ತಾ ಇದ್ದಾಳ. ನೋಡಿರಿ, ನಮ್ಮ ಮಗಳ ಡ್ರೆಸ್ ಹೆಂಗೈತೆ, ನಮ್ಮ ಮಗಳು ಹೆಂಗೆ ಕಾಣಿಸ್ತಿದ್ದಾಳೆ ಅಂತ ಕಮೆಂಟ್ ಮೂಲಕ ತಿಳಿಸ್ರಿ. ನೋಡಿರಿ, ಈ ಡ್ರೆಸ್ಸು ಇವಾಗ ಟ್ರೆಂಡಿಂಗಲ್ಲಿ ನಡೀತಾ ಇದೆ ಫ್ರೆಂಡ್ಸು. ಈ ಕಲರು ಮತ್ತು ಡ್ರೆಸ್ ಡಿಸೈನ್ ಎಲ್ಲ ನಾನೇ ಚಾಯ್ಸ್ ಮಾಡಿರೋದು. ನೋಡಿರಿ, ಫುಲ್ ಡ್ರೆಸ್ ಯಾವ ರೀತಿ ಇದೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿರಿ, ಈ ಥರ ಇದೆ. ಮತ್ತು ಅದ್ರ ಮ್ಯಾಚಿಂಗು ಜೂತಾ ಬೇಕಂತ್ರಿ. ಇದಕ್ಕೆ ಶೂಸು ಜೂತಾ ಎರಡು ಅಂತಾರೆ. ಮತ್ತು ನೋಡಿರಿ, ಆಮೇಲೆ ಹೇರ್ ಸ್ಟೈಲ್ ನೋಡ್ರಿಪ್ಪ,
ಸಿಂಪಲಾಗಿ ಈ ರೀತಿ ಹಾಕಿದ್ದೀನಿ ಫ್ರೆಂಡ್ಸ್. ಹೆಂಗೆ ಕಾಣಿಸ್ತದ ಅಂತ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ನೋಡಿರಿ ಇವಾಗ ರೆಡಿ ಮಾಡಿದ ನಂತರ ನೋಡಿರಿ ಇದು ಬಿರಿಯಾನಿ ಮತ್ತು ಶಿರುಕುರ್ಮ ಮಾಡಿದ್ದಲ್ರಿ, ಅದು ನಮ್ಮ ಅಕ್ಕಪಕ್ಕದ ಮನೆಯಲ್ಲಿ ಕೊಡಬೇಕಲ್ರಿ. ಹಬ್ಬ ಮಾಡಿದಾಗ ಯಾವಾಗಲೂ ಈ ಥರ ಕೊಟ್ಟು ತಿಂದ್ರೇ ನಮಗೆ ಒಂಥರ ತೃಪ್ತಿ ಸಿಗುತ್ತೆ ರೀ, ಒಂಥರ ಖುಷಿ ಆಗುತ್ತಾ. ಅದಕ್ಕೆ ನೋಡಿರಿ ಅದೊಂಥರ ನಮಗೆ ಅಭ್ಯಾಸ ರೀ. ಅದಕ್ಕೆ ಇವಾಗ ನಮ್ಮ ಮಕ್ಕಳ ಜೊತೆ ಕೊಟ್ಟು ಕಳಿಸ್ತಾ ಇದ್ದೀನಿ. ನಂತರ ನಾವು ಊಟ ಮಾಡ್ತಾ ಇದ್ದೀವಿ ನೋಡಿರಿ. ಊಟ ಮಾಡೋಣ ಬನ್ನಿ. ಓಕೆ ಫ್ರೆಂಡ್ಸ್, ಮತ್ತು ಊಟ ಮಾಡಿದ ನಂತರ ನಾನು ನನ್ನ ಹೊಸ ಲುಕ್ ನೋಡ್ರಂತೆ ಹೆಂಗೆ ಕಾಣಿಸ್ತಾ ಇದ್ದೀನಿ, ಮತ್ತು ನನಗೆ ಯಾರು ರೆಡಿ ಮಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ನೋಡಿ. बरकत दो, सदा सुखी रखो। हाँ, अल्लाह तुम्हारे को दिल्ली तंदुरुस्ती दे। तुम्हें भी दिल्ली अच्छा ना नहीं? अच्छे होते लो तुम्हें, क्या टेंशन लो मत। मेरा तुम्हें खुद से भी गलत रहना काम आ। अल्लाह ने कहा ये पाँव ऊपर उठाने का सही कर। चलने का, उठने का, बैठने का, हाँ होता इंशाल्लाह होता। कोशिश करना तुम्हें होता है, कोशिश के आगे दुनिया और के भी नहीं। ನೋಡ್ರಿ ಫ್ರೆಂಡ್ಸ್, ನಮ್ಮ ಆಂಟಿ ಬಂದಿದ್ದಾರ, ನಮ್ಮ ಓನರ್ ಆಂಟಿ. ಇವರು ನಮ್ಮ ಮಮ್ಮಿ ಥರ ಇರ್ತಾರೆ. ಇವರು ಹೆಸರು ಹೇಳ್ತಾ ಇದಾರ ಫ್ರೆಂಡ್ಸ್. ಇವಾಗ ನಾನು ವಿಡಿಯೋ ಮಾಡ್ತಾ ಇದ್ದಲ್ಲ, ಅವ್ರು ಹೇಳ್ತಾ ಇದ್ದಾರ ನಾನು ಹಬ್ಬದ ಸೀರೆ ಚೇಂಜ್ ಮಾಡಿ ಬಂದ್ಬಿಟ್ಟಿದ್ದೀನಿ, ಇವಾಗ ವಿಡಿಯೋ ಮಾಡಬೇಡ ಅಂತ ಹೇಳ್ತಾ ಇದ್ರು. ಅದು ಕೂಡ ನಾನು ಹೇಳ್ಬಿಡ್ತೀನಿ ಅಂತ ಹೇಳಿದ್ದೀನಿ. ಏನು ಅನ್ಕೋಬೇಡ್ರಿ, ಯಾವ ಸೀರೆಯಲ್ಲಿದ್ರೂ ನಮ್ಮ ಆಂಟಿ ಚೆನ್ನಾಗಿ ಕಾಣಿಸ್ತಾರ. ನೋಡ್ರಿ ಹಾಯ್ ಅವರಂಟಿ ಅದಕ್ಕೋಸ್ಕರ ನೋಡ್ರಿ ಇಲ್ಲಿ ನಮ್ಮ ತಮ್ಮ ಕೂಡ ಬಂದಿದ್ದಾರ್ರಿ, ಅವ್ರಿಗೂ ಕೂಡ ತೋರಿಸ್ತೀನಿ. ಹಾಯ್ ಅವರು ನೋಡ್ರಿ, ಇವ್ರು ನಮ್ಮ ತಮ್ಮ. ಈ ಹೊಸ ಮನೆಗೆ ಬಂದಿಂದ ನಮಗೆ ತಮ್ಮ, ಮಮ್ಮಿ, ತಂಗಿ ಅವ್ರು ಎಲ್ಲ ಸಿಕ್ಕಿದ್ದಾರೆ. ತುಂಬಾ ಜನ ಸಿಕ್ಕಿದ್ದಾರೆ ನೋಡ್ರಿ ಫ್ರೆಂಡ್ಸ್. ನಮಗೆ ಸ್ವಂತ ಅನ್ನೋರು ಸಮೀಪ ಇಲ್ಲ, ಆದರೂ ಕೂಡ ನಮ್ಮ ಅಕ್ಕಪಕ್ಕದಲ್ಲಿ ಇರೋರೇ ನಮಗೆ ಸ್ವಂತ. ಮಮ್ಮಿ, ತಮ್ಮ, ಅಣ್ಣ ಎಲ್ಲರೂ ಫ್ರೆಂಡ್ಸ್. ಅದಕ್ಕೆ ನಾವು ಎಲ್ಲರಿಗೂ ಕೂಡ ಚೆನ್ನಾಗಿ ನಾವು ಕೂಡಿರ್ತೀವಿ, ಎಲ್ಲ ಜೊತೆ ಚೆನ್ನಾಗಿರ್ತೀವಿ ಫ್ರೆಂಡ್ಸ್. ಅದಕ್ಕೆ ಇವಾಗ ನಮ್ಮ ಮಮ್ಮಿ ಜೊತೆಗೆ ಇವಾಗ ನಮ್ಮ ಮಮ್ಮಿ ಕರೀತೀವಿ. ಅದೇ ಫ್ರೆಂಡ್ಸ್, ಇವಾಗ ನಮ್ಮ ಮಮ್ಮಿ ಕರೆದಿದ್ವಿ. ಯಾಕೆ ಅಂತ ಹೇಳಿದ್ರೆ ಹಬ್ಬ ಆಯ್ತಲ್ರಿ, ಹಬ್ಬಕ್ಕೆ ಮತ್ತು ಬರೀ ಆಶೀರ್ವಾದ ತಗೋಬೇಕಲ್ಲ, ಅದಕ್ಕೋಸ್ಕರ ನಾನು ನಮ್ಮ ಮಮ್ಮಿ ಕಡೆ ಕಳಿಸಿದ್ದೆ. ಇವಾಗ ಬಂದಿದ್ದಾರ ಅವಂತಿ खाना 10 बजे को बोलो। ಹೌದಾ
ನಮ್ಮ ತಮ್ಮನ ಜೊತೆ ಮತ್ತೆ ಇನ್ನೊಬ್ರು ಯಾರೋ ಬಂದಿದ್ದಾರ, ಅವ್ರು ಕೂಡ ತೋರಿಸಿಲ್ಲ ನಾನು, ಅದಕ್ಕೆ ತೋರಿಸ್ತಾ ಇದ್ದೀನಿ ನೋಡಿ. ಫ್ರೆಂಡ್ಸ್, ಇನ್ನೊಬ್ರು ಮಮ್ಮಿ ಬಂದ್ರು, ನಮ್ಮ ಮಮ್ಮಿ. ಸರಿ ಮಾಡ್ಬೇಕಿತ್ತು. ರಾಮನವ್ರು ಬಂದಿದ್ದ ಮತ್ತೆ ಏನು ಈಗ ನನಗೆ ಫೋನ್ ಮಾಡಪ್ಪ, ನಂಬರ್ ಕೊಡು. ಏನು ಯಾವುದಕ್ಕೂ ಭೂಲ್ ಹಾಕೋಬಾರ್ದು ಮತ್ತೆ ಏನು ಇದು ಇದು ಚಾಯ್ ಕುಡಿದೀವಿ. ಇಲ್ಲ ಸ್ವೀಟ್ ಸೀಟು ಅಲ್ಲ, ಸೀಟ್ ಮಾತ್ರ ತಿನ್ನಕ್ಕಿಲ್ಲ. ತೆಲಿ ಬಂದ್ಬಿಡ್ತು. ಸುರೇಶ್ ಸೀಟ್ ಇಟ್ಟತ್ರ ತರ್ತಾನ, ಬೀರಪ್ಪ ಸುರೇಶ್ ಹುಡುಗ ಸೀಟ ಮುಟ್ಟಾಕಿಲ್ಲ. ಊಟ ಮಾಡ್ರಿ ಅಂದ್ರೆ ಊಟ ಮಾಡಕ್ ಕುಂತಿದ್ವಿ, ಕೇಳಿ ಹುಡುಗನ ನನ್ನ ಇದಲ್ಲ. ಶನಿವಾರ ಇದು ನಾನ್ ವೆಜ್ ತಿನ್ನಲ್ಲ. ಶನಿವಾರ ಅಮಾಸಿ ಎಲ್ಲ ಕೊಟ್ಟರೆ ವೇಸ್ಟ್ ಆಗಿ ಸಾಮಾನ ತಿನ್ನಲ್ಲ. ಹೊರಗೆ ಹುಡುಗ ಉಳಿಸಿದ್ವಿ. ಹುಡುಗರು ದೇವ್ರ ಪೂಜೆ ಮಾಡಿರ್ತಾರೆ, ಅದು ಚೆಲ್ಲ ಮಾಡ್ದಂತ ಹೊರಗೆ ಹುಡುಗ. ಸ್ವೀಟ್ ಇನ್ನೊಂದು ನೆಕ್ಸ್ಟ್ ಟೈಮ್ ಏನ್ ಬೇಡಪ್ಪ, ಇಲ್ಲ ಹಂಗಿಲ್ಲ. ಇಲ್ಲ ನಾವು ಆಯ್ತು ಮತ್ತೆ ಮಾಡಂತ ಈಗ ನೋಡಿ ಇಂಥ ಬೋಗಣಿ ದೋಸೆಗೆ ಹಾಕ್ಯಾರ. ಮತ್ತೆ ನಿನ್ನ ರಾತ್ರಿ ರಾಗಿ ದೋಸೆ ಮಾಡಿದ್ರು. ಇವ್ರು ಏನ್ ಮಾಡ್ತಾರ, ನಮ್ಮ ಹಬ್ಬದ ದಿನ ನೀವು ಊಟ ಮಾಡಿಲ್ಲಲ್ಲ, ಮತ್ತೆ ಯಾವ ದಿನ ನೀವು ತಿಂದಿರಲ್ಲ ಆ ದಿನ ನಾವು ಮಾಡಿ ಕೊಡ್ತೀವಿ. ಬೇಡಪ್ಪ, ದಿನ ತರ್ತಾರ. ಬೇಡಪ್ಪ, ನಮ್ಮ ಮನೆಗೆ ತಿನ್ನಬೇಕು. ಇಲ್ಲಪ್ಪ, ನಮ್ಮ ಮನೆ ತರ್ತಾರ. ಆಸೆ ನಾವು ನಿಮ್ಮ ಮನೆಗೆ ತರ್ತಾರ ಕರೆಕ್ಟ್. ಅದು ಚಿಕನ್ ಉಣ್ಬೇಕಲ್ಲ, ಮಟನ್ ಅಷ್ಟೇ. ಮಟನ್ ಅಷ್ಟೇ. ಮಟನ್ ತಗೊಂಡ್ಬರ್ರಿ. ಬೇಡಮ್ಮ, ಬೇಡ ಉಂಡೋದಕ್ಕೆ ನೀವು ಬೇಯಿಸ್ತೀರಿ. ಬೇಯಿಸಿ ಆಗಲಿ, ಅಪ್ಪ ಆರಾಮಾಗಲಿ, ನೀವು ಸಪೋರ್ಟ್ ಏನವ ಅಪ್ಪ ಆರಾಮಾಗಲಿ. ನಾನು ಹೇಳ್ತೀನಲ್ಲ, ಅಕ್ಕಿಲ್ಲ ಅಂದ್ರೆ ತಗೋ 1 ಪ್ಯಾಕೆಟ್ ಬಿಟ್ಟು 2 ಪ್ಯಾಕೆಟು ಯಾರನ್ನ ಬಾಯಿ ತರಕ್ ಹೋಗೋಣ. ಅದನ್ನ ತಂದ್ಬಿಟ್ಲ ಅಂತೀನಿ ನಾನು. ನಿಮ್ಮಿಚ್ಗೆ 2 ಪ್ಯಾಕೆಟ್ ಹೆಚ್ಚಿ ತಗಂಗ, ನಿಮ್ಮಿಚ್ಗೆ 2 ಪ್ಯಾಕೆಟ್ ಹೆಚ್ಚಿ ನನಗೆ. ಮತ್ತೆ ಈಕಿಗೆ ನಾನು ಇವ್ರಿಗೆ ಹೇಳಿನಮ್ಮ 1/2 ಪ್ಯಾಕೆಟ್ ಹೇಳ್ತಂತ ಅವತ್ತು ಹೇಳಿನಿಲ್ಲ. ಅರ್ಧ ಕ್ವಿಂಟಲ್ ಹೇಳ್ತನಮ್ಮ ಅಂದಿದ್ದು. ನಾವು ಹೊರಗೆ ಬೇರೆ ಏನೋ ಕೆಲ್ಸಕ್ಕೆ ಹೋಗಿದ್ವಲ್ಲ, ಬ್ಲೌಸ್ ನಾನು 7,200 ಕೊಟ್ಟು 1.5 ಕ್ವಿಂಟಲ್ ತಗೊಂಡೆ. ಚಿಕ್ಕ ರಾಜೇಶ್ 1/2 ಕ್ವಿಂಟಲ್ ತಗೊಂಡೆ. ಮೊನ್ನೆ 10 ಕ್ವಿಂಟಲ್ ತಂದಿದ್ದೆ ರಾಜೇಶ್ ಬರಬಳಕೆ ಅನ್ನ ಬಟ್ಟೆ ಮಾಡತ್ತ. ಅಲ್ಲಿ ತಮ್ಮ ಹೆಣ್ಣು ಮಕ್ಳಿಗೆ ಕಳಿಸಿದ ರಾಯಚೂರಿಗೆ. ಸುಂಡ್ರ ಅಂತಾರ.